ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವಿಜಯಪುರದ ಪ್ರವಾಸದಲ್ಲಿ ಬಾರಾ ಕಮಾನನ್ನು ನೋಡಿಕೊಂಡು ನಾವು ಹೊರಟಿದ್ದು ಶಿವಗಿರಿಯ ಕಡೆಗೆ. ಶಿವಗಿರಿ ವಿಜಯಪುರದ ಮೇನ್ ಬಸ್ ಸ್ಟಾಪಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ನಾವು ಆಟೋದಲ್ಲಿ ಶಿವಗಿರಿ ಕಡೆ ಹೊರಟಿದ್ದೀವಿ. ಮೇನ್ ಬಸ್ ಸ್ಟಾಪಿಂದ ಶಿವಗಿರಿಗೆ ಆಟೋದವರು 80 ರೂಪೀಸ್ ತೊಗೊಂಡ್ರು. ಶಿವಗಿರಿಯ ಮುಂಭಾಗದಲ್ಲಿ ಪುಟ್ಟ 2 ಹೋಟೆಲ್ ಇತ್ತು. ಏನಾದರೂ ತಿನ್ನೋಣ ಅಂತ ಬಂದು ಪಲಾವ್ ಮತ್ತು ಮಿರ್ಚಿ ಮಂಡಕ್ಕಿನ ಆರ್ಡ್ರ್ ಮಾಡಿದ್ವಿ. ಪಲಾವ್ ಅಂತೂ ಸ್ವಲ್ಪನೂ ಚೆನ್ನಾಗಿರಲಿಲ್ಲ, ಮಿರ್ಚಿ ಮಂಡಕ್ಕಿ ಓಕೆ ಆಗಿತ್ತು. ಶಿವಗಿರಿಗೆ ಎಂಟ್ರಿ ಫೀಸ್ ಬಂದು ಪರ್ ಹೆಡ್ 20 ರೂಪೀಸ್. ಟಿಕೆಟನ್ನು ತಗೊಂಡು ನಾವು ಶಿವಗಿರಿಯ ಒಳಗಡೆ ಹೋಗ್ತಾ ಇದ್ದೀವಿ. ವಿಜಯಪುರ ಮೇನ್ ಬಸ್ ಸ್ಟಾಪಿಂದ ಶಿವಗಿರಿಗೆ ಬಸ್ ಕೂಡ ಇದೆ, ಬಸ್ಸಲ್ಲೂ ಬರಬಹುದು. ಈ ಒಂದು ಶಿವಗಿರಿಯು ಸಿಂದಗಿ ರಸ್ತೆಯ ಸಮೀಪದಲ್ಲಿದೆ. ಇದನ್ನು ಬಸಂತ್ ಗಾರ್ಡನ್ ಅಂತ ಕೂಡ ಕರೀತಾರೆ. ನಾವು ಒಳಗಡೆ ಪ್ರವೇಶಿಸುತ್ತಿದ್ದ ಹಾಗೆ ಬುದ್ಧ ಬಸವರ ಮೂರ್ತಿಗಳು ನಮ್ಮನ್ನು ಸ್ವಾಗತಿಸುತ್ತವೆ. ಗೋಲ್ ಗುಂಬಜ್, ಬಾರಾ ಕಮಾನ್, ಇಬ್ರಾಹಿಂ ರೋಜಾ, ಜೋಡಿ ಗುಂಬಜ್ ಹೀಗೆ ಹಲವಾರು ಗುಮ್ಮಟಗಳಿಂದ ಪ್ರಸಿದ್ಧಿಯನ್ನು ಪಡೆದಿರುವ ಬಿಜಾಪುರದ ಪ್ರವಾಸಿ ತಾಣಗಳಿಗೆ 2006ರಲ್ಲಿ ಈ ಶಿವಗಿರಿಯು ಕೂಡ ಸೇರ್ಪಡೆಯಾಗಿದೆ. ಈ ಒಂದು ಬಸಂತವನ ಒಟ್ಟು 18 ಎಕರೆ ವಿಸ್ತೀರ್ಣದಲ್ಲಿ ನೆಲೆಗೊಂಡಿದೆ. ಶಿವನ ಮೂರ್ತಿಯನ್ನು ನೋಡೋಕೆ ಹೋಗಬೇಕಾದ್ರೆ ಎಡಭಾಗದಲ್ಲೇ ಮೊದಲಿಗೆ ರಾಧಾಕೃಷ್ಣರ ದರ್ಶನವಾಗುತ್ತೆ. ಜೊತೆಗೆ ಗೋವುಗಳ ಮೂರ್ತಿಗಳನ್ನು ನೋಡಬಹುದು. ಈ ರಾಧಾಕೃಷ್ಣ ಗೋವುಗಳ ಮೂರ್ತಿಗಳನ್ನು ನೋಡಿಕೊಂಡು ಸ್ವಲ್ಪ ಮುಂದೆ ಹೋದರೆ ಒಂದು ಪುಟ್ಟ ಗುಡಿಯನ್ನು ಕಟ್ಟಿದ್ದಾರೆ. ಇದು ಲಲಿತೆ, ತಾಯಿ ಲಲಿತೆಯ ಗುಡಿ. ನಾವು ಹೋದಾಗ ಬಾಗಿಲಾಕಿತ್ತು. ನಾವು ಆ ಕಂಬಿಗಳ ಮೂಲಕವೇ ಲಲಿತಾಂಬಿಕೆಯನ್ನು ದರ್ಶನ ಮಾಡಿಕೊಂಡು ಹಾಗೆ ಮುಂದೆ ಬಂದ್ವಿ. ಭಾರತದ ಅತಿ ಎತ್ತರದ ಶಿವನ ಮೂರ್ತಿಯನ್ನು ನಾವು ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿ ನೋಡಬಹುದು. ಅಲ್ಲಿರುವ ಅಂದರೆ ಮುರುಡೇಶ್ವರದಲ್ಲಿರುವ ಶಿವನ ಮೂರ್ತಿ 123 ಅಡಿ ಎತ್ತರವಿದ್ದು ಅದು ಭಾರತದ ಅತಿ ದೊಡ್ಡ ಎತ್ತರದ ಮೂರ್ತಿಯಾಗಿದೆ. ಇನ್ನು ಇಲ್ಲಿ ವಿಜಯಪುರದ ಶಿವಗಿರಿಯಲ್ಲಿರುವ ಶಿವನ ವಿಗ್ರಹ 85 ಅಡಿ ಎತ್ತರವಿದ್ದು ಇದು ಭಾರತದಲ್ಲಿಯೇ 2ನೇ ಅತಿ ದೊಡ್ಡ ಶಿವನ ವಿಗ್ರಹವಾಗಿದೆ. ಈ ಒಂದು ಶಿವನ ವಿಗ್ರಹವನ್ನು ಬಸಂತ್ ಕುಮಾರ್ ಪಾಟೀಲ್ ಮತ್ತು ಅವರ ಕುಟುಂಬದವರು ನಿರ್ಮಾಣ ಮಾಡಿಸಿದ್ದಾರೆ. ಈ ಒಂದು ಶಿವಗಿರಿಯಲ್ಲಿರುವ ಭಾರತದ 2ನೇ ಅತಿ ದೊಡ್ಡ ಶಿವನ ಮೂರ್ತಿಯನ್ನು 2006 ಮಹಾಶಿವರಾತ್ರಿಯಂದು ಲೋಕಾರ್ಪಣೆ ಮಾಡಲಾಗಿದೆ. 85 ಅಡಿ ಎತ್ತರವಿರುವ ಈ ಒಂದು ಶಿವನ ಮೂರ್ತಿ 1500 ಟನ್ ತೂಕವಿದೆ. ಶಿವನ ಮೂರ್ತಿಯ ಕೆಳಭಾಗದಲ್ಲಿ ಪುಟ್ಟ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಶಿವಲಿಂಗಕ್ಕೆ ಪ್ರತಿನಿತ್ಯ ಪೂಜೆ ನಡೆಯುತ್ತೆ. ನಾವು ಕೂಡ ಶಿವಲಿಂಗದ ದರ್ಶನವನ್ನು ಮಾಡಿ ಮಂಗಳಾರತಿಯನ್ನು ತಗೊಂಡು ಶಿವನ ಮೂರ್ತಿಯ ಪ್ರದಕ್ಷಿಣೆ ಮಾಡಲು ಹೋಗ್ತಾ ಇದ್ದೀವಿ. ಈ ಒಂದು ಶಿವನ ಮೂರ್ತಿಯನ್ನು ಶಿವಮೊಗ್ಗದ 6 ಜನ ಶಿಲ್ಪಿಗಳು 100 ಜನ ಸಹಾಯಕರೊಂದಿಗೆ 13 ತಿಂಗಳುಗಳ ಕಾಲಗಳನ್ನು ತೆಗೆದುಕೊಂಡು ನಿರ್ಮಾಣ ಮಾಡಿದ್ದಾರಂತೆ. ಶಿವನ ಒಂದು ಮೂರ್ತಿಯನ್ನು ಪ್ರದಕ್ಷಿಣೆ ಮಾಡಿಕೊಂಡು ಹಾಗೆ ಮುಂದಕ್ಕೆ ಬಂದರೆ ಶಿವನ ಮೂರ್ತಿಯ ಎಡಭಾಗದಲ್ಲಿ ನಾಗಸನ್ನಿಧಿ ಇದೆ. ಶಿವನ ಎದುರಿಗೆ ಬಸವಣ್ಣನ ವಿಗ್ರಹವಿದೆ. ಹಾಗೆ ಸ್ವಲ್ಪ ಮುಂದಕ್ಕೆ ಹೋದರೆ ದೊಡ್ಡ ಉದ್ಯಾನವನವಿದ್ದು ಆ ಉದ್ಯಾನವನದಲ್ಲಿ ದೇವಿಯ ವಿವಿಧ ರೂಪಗಳ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ದೊಡ್ಡದಾದ ಪ್ರದೇಶದಲ್ಲಿ ಸುತ್ತ ಹಸಿರಿನಿಂದ ಕೂಡಿರುವ ಈ ಒಂದು ವಾತಾವರಣದಲ್ಲಿ ಅಲ್ಲಲ್ಲಿ ಇರುವ ಪುಟ್ಟ ಗುಡಿಗಳು, ಅದರಲ್ಲಿರುವ ದೇವಿಯ ವಿವಿಧ ರೂಪಗಳು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ದೇವಿಯ ಗುಡಿಯ ಹಿಂಭಾಗದಲ್ಲೇ ಪುಟ್ಟ ಪಕ್ಷಿ ಸಂಗ್ರಹಾಲಯವಿದೆ. ಅಲ್ಲಿ ವಿವಿಧ ರೀತಿಯ ಪಕ್ಷಿಗಳನ್ನು ನೋಡಬಹುದು. ಆ ಪಕ್ಷಿ ಸಂಗ್ರಹಾಲಯದ ಪಕ್ಕದಲ್ಲೇ ಪುಟ್ಟ ಉದ್ಯಾನವನವನ್ನು ಮಕ್ಕಳಿಗಾಗಿ ಮಾಡಲಾಗಿದೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಒಂದು ದೊಡ್ಡದಾದ ಮಂಟಪ, ಅಂದರೆ ಸಭಾ ಮಂಟಪನ ಅಂದ್ಕೊಳ್ಳಿ ಅಥವಾ ವೇದಿಕೆಯ ರೀತಿ ನಿರ್ಮಾಣ ಮಾಡಿದ್ದಾರೆ. ನೋಡಿ, ಇದು 9 ರೀತಿಯ ನಾಟ್ಯ ಭಂಗಿಗಳನ್ನು ಇಲ್ಲಿ ನೋಡಬಹುದು. ಇದು ಒಂದು ವೇದಿಕೆ, ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ
ಅನುಕೂಲವಾಗುವಂತೆ ಮಾಡಿದ್ದಾರೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇದನ್ನು ನೋಡಿಕೊಂಡು ಹಾಗೆ ಸ್ವಲ್ಪ ಮುಂದೆ ಬಂದರೆ ಶಿವನ ವಾಹನ ನಂದಿಯ ಬೃಹತ್ತಾದ ವಿಗ್ರಹವನ್ನು ನೋಡಬಹುದು. ಶಿವನ ಕೊರಳಲ್ಲಿರುವಂತಹ ಪ್ರತಿಯೊಂದು ರುದ್ರಾಕ್ಷಿಯು 1.5 ಅಡಿ ವ್ಯಾಸವಿದ್ದು 50 kg ತೂಕವನ್ನು ಹೊಂದಿದೆಯಂತೆ. ಈ ಒಂದು ಶಿವನ ವಿಗ್ರಹವನ್ನು ಸಿಮೆಂಟ್, ಸ್ಟೀಲ್, ಕಾಂಕ್ರೀಟಿಂದ ನಿರ್ಮಾಣ ಮಾಡಲಾಗಿದೆ. ಬಸಂತ್ ಗಾರ್ಡ್ನ ಕಡೆ ಪಾರ್ಟ್ ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಇದಕ್ಕೆ ಸಪ್ರೇಟ್ ಟಿಕೆಟ್ ಇರುತ್ತೆ. ನೀವೇನಾದರೂ ಬಿಜಾಪುರಕ್ಕೆ ಅಥವಾ ವಿಜಯಪುರಕ್ಕೆ ಬಂದರೆ ಮರೆಯದೆ ಈ ಶಿವಗಿರಿಗೆ ಒಮ್ಮೆ ಭೇಟಿ ಕೊಡಿ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಶಿವಗಿರಿಯನ್ನು ನೋಡಿಕೊಂಡು ನಾವು ಹೊರಟಿದ್ದು ಬಿಜಾಪುರದ ಅತ್ಯಂತ ಆಕರ್ಷಣೀಯ ಸ್ಥಳ ಗೋಲ್ ಗುಂಬಸ್ನ ಕಡೆಗೆ.